ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೌಷ್ಟಿಕಾಂಶದ ಊಟಕ್ಕಾಗಿ ದರ್ಶನ್ ಬರೆದ ಪತ್ರ. ಜೈಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದರ್ಶನ್ ಪರ ವಕೀಲರು ಬರೆದಿದ್ದ ಪತ್ರ. ಪ್ರತಿನಿತ್ಯ ಜಿಮ್ ಮಾಡೋದ್ರಿಂದ ಪೌಷ್ಟಿಕಾಂಶ ಆಹಾರ ಬಹಳ ಮುಖ್ಯ. 10 kg ತೂಕ ಕಮ್ಮಿಯಾಗಿದೆ ಆಹಾರ ಇಲ್ಲದೆ. ಮನೆಯೂಟಕ್ಕಾಗಿ ದಾಸ ಬರೆದ ಪತ್ರ, ಅಂದ್ರೆ ದರ್ಶನ್ ಅವರು ಬರೆದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಪೌಷ್ಟಿಕಾಂಶದ ಊಟಕ್ಕಾಗಿ ದರ್ಶನ್ ಪತ್ರ ಬರೆದಿದ್ದು, ಆ ಪತ್ರದಲ್ಲಿರುವ ಸಾರಾಂಶಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಜಿಮ್ ಮಾಡ್ತೀನಿ, ಹಾಗಾಗಿ ಪೌಷ್ಟಿಕಾಂಶಯುಕ್ತ ಆಹಾರ ಸೇವನೆ ಬಹಳ ಮುಖ್ಯ. ಆಹಾರ ಇಲ್ಲದೆ 10 kg ತೂಕ ಇಳಿಕೆಯಾಗಿದೆ. ಮನೆ ಊಟಕ್ಕಾಗಿ 3 ಪತ್ರ ಬರೆದಿದ್ದಾರೆ ದರ್ಶನ್. 3 ಪತ್ರ ನೋಡಿ. ಇದೇ ಪತ್ರ ದರ್ಶನ್ ಅವರು ಬರೆದಿರುವ ಪತ್ರದ ಕಾಪಿಯನ್ನ ನೀವು ಗಮನಿಸ್ತಾ ಇದ್ದೀರಿ. ಪತ್ರದ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದ್ದೀವಿ. ಆ ಪತ್ರದ ಕಾಪಿ ಸಮೇತ ಓದ್ತಾ ಹೋಗ್ತೀನಿ. ನನ್ನ ಕೈಲಿ ಪತ್ರ ಇದೆ. ಮುಖ್ಯ ತನಿಖಾಧಿಕಾರಿ, ಬಹುಶಃ ಹ್ಯಾಂಡ್ ರೈಟಿಂಗ್ ಅಲ್ಲಿ ನಾವು ಕ್ಲಿಯರ್ ಮಾಡಬೇಕು. ಕೇಂದ್ರ ಕಾರಾಗೃಹ ಆಸ್ಪತ್ರೆ ಬೆಂಗಳೂರು ಎಕ್ಸ್ಟ್ರಾ ಪ್ರೋಟೀನ್ ಯುಕ್ತ ಆಹಾರ ನೀಡುವ ಬಗ್ಗೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣಾಧೀನ ಖೈದಿ ಸಂಖ್ಯೆ 6106 ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂಧಿ ಕೈದಿಯಾಗಿರ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಮಸ್ಯೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಶಸ್ತ್ರಚಿಕಿತ್ಸೆಯಾಗಿರುತ್ತೆ. ಹಾಗೂ ನಾನು ಪ್ರತಿನಿತ್ಯ ಕೆಲಸದ ನಿಮಿತ್ತ ಕಸರತ್ತನ್ನು ನಡೆಸ್ತೇನೆ, ಅಂದರೆ ಜಿಮ್ಗೆ ಹೋಗ್ತೇನೆ. ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇದೆ. ಹೀಗಾಗಿ ಕಾರಾಗೃಹದ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸ್ತಾ ಇದ್ದೇನೆ. ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ. ನನ್ನ ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳೋಕೆ ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆಯಲ್ಲಿ ಎಕ್ಸ್ಟ್ರಾ ಪ್ರೋಟೀನ್ ಯುಕ್ತ ಆಹಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೇನೆ. ಜೈಲಿನ ಅಧಿಕಾರಿಗಳಿಗೆ ದರ್ಶನ್ ಬರೆದಿರುವ ಪತ್ರ ಇದು. ಅದರ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಆ ಪತ್ರದ ಪ್ರತಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೇವೆ. 3 ಪತ್ರ ಬರೆದಿದ್ದಾರೆ ದರ್ಶನ್. 3 ಪತ್ರ. ಮನೆಯಿಂದ ಊಟ ತರಿಸ್ಕೊಳ್ಳೋ ಬಗ್ಗೆ ಕೂಡ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. 22/6/2024 ಕೇಂದ್ರ ಕಾರಾಗೃಹಕ್ಕೆ ಬಂದಿದ್ದು, ನಾನು ದಿನನಿತ್ಯ ನನ್ನ ಮನೆಯಲ್ಲಿದ್ದಾಗ ದರ್ಶನ್ ಬ್ರೇಕಿಂಗ್ ಅಪ್ಡೇಟ್. ರಿಪಬ್ಲಿಕ್ ಕನ್ನಡದಲ್ಲಿ ದರ್ಶನ್ ಕುರಿತಾದ ಎಕ್ಸ್ಕ್ಲೂಸಿವ್. ಪೌಷ್ಟಿಕಾಂಶದ ಊಟಕ್ಕಾಗಿ ಆರೋಪಿ ದರ್ಶನ್ ಪತ್ರ ಬರೆದಿದ್ರು. ದರ್ಶನ್ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಾಧಿಕಾರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ದಾಸ ಪತ್ರ ಬರೆದಿದ್ದಾರೆ. ಏನೆಲ್ಲ ಇದೆ ಆ ಪತ್ರದಲ್ಲಿ? ಪೌಷ್ಟಿಕಾಂಶದ ಆಹಾರಕ್ಕಾಗಿ 3 ಪತ್ರಗಳನ್ನ ಬರೆದಿದ್ದಾರೆ ದರ್ಶನ್. ಸೊ ಏನೆಲ್ಲ ಇದೆ ನೋಡಿ, ಆ ಪತ್ರ ಲಭ್ಯವಾಗಿದೆ. ಆ ಪತ್ರದ ಪ್ರತಿಯನ್ನ ನೀವು ನೋಡ್ತಾ ಇದ್ದೀರಾ. ಏನೇನ್ ಬೇಕು ಅಂತ ಬರೆದಿದ್ದಾರೆ ಅನ್ನುವಂಥದ್ದು ಆ ಪತ್ರದ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಮನೆ ಊಟ ಬೇಕು, ಪೌಷ್ಟಿಕಾಂಶಯುಕ್ತ ಆಹಾರ ಬೇಕು ಅಂತ ಬೇಡಿಕೆ ಇಟ್ಟು ಕೋರ್ಟ್ಗೆ ದರ್ಶನ್ ಬರೆದಿರ್ತಕ್ಕಂಥ ಪತ್ರ ರಿಪಬ್ಲಿಕ್ಗೆ ಲಭ್ಯವಾಗಿದೆ. ಪೌಷ್ಟಿಕಾಂಶ ಆಹಾರ ಇಲ್ಲದೆ 10 kg ತೂಕ ಕಳ್ಕೊಂಡಿದ್ದೀನಿ, ಮನೆಯೂಟ ಬೇಕು ಅಂತ ಪತ್ರದಲ್ಲಿ ದರ್ಶನ್ ಮೆನ್ಷನ್ ಮಾಡಿದ್ದಾರೆ. ಅವರ ಕೈ ಬರಹ ಇರ್ತಕ್ಕಂಥ ಆ ಒಂದು ಪತ್ರ ನೋಡಿದ್ದೀರಾ, ದಿನಾಂಕ ಸಹಿತ ನಮೂದಾಗಿರುವಂತಹ ಪತ್ರ. ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಕನೆಕ್ಟ್ ಆಗಿದ್ದಾರೆ. ಸುನಿಲ್, ಏನೆಲ್ಲ ಅಂಶಗಳಿದೆ ಆ ಪತ್ರದಲ್ಲಿ? ಎಸ್ ಶ್ರೀಲಕ್ಷ್ಮಿ, ಈಗಾಗಲೇ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ಪರಪ್ಪನಗರ ಜೈಲಿನಲ್ಲಿರುವಂತಹ ನಟ ದರ್ಶನ್ ಜೈಲಿನ ಆರೋಗ್ಯಾಧಿಕಾರಿಗಳಿಗೆ, ಅದೇ ರೀತಿಯಲ್ಲಿ ಜೈಲಿನ ಅಧೀಕ್ಷಕರಿಗೆ ಮತ್ತು ನ್ಯಾಯಾಧೀಶರಿಗೆ ಬರೆದಿರುವಂತಹ ಒಂದು ಪತ್ರದ ಪ್ರತಿ ಲಭ್ಯ ಆಗಿರುವಂಥದ್ದು. 10ನೇ ತಾರೀಕು ದರ್ಶನ್ ಅವರು ಈ ಒಂದು ಪತ್ರವನ್ನು ಬರೆದಿದ್ದಾರೆ. ಇದರಲ್ಲಿ ಏನೇನು ಕಾರಣಗಳನ್ನು ಉಲ್ಲೇಖ ಮಾಡಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನೋಡ್ಕೊಂಬರೋಣ. ಈ ಒಂದು ಲೆಟರ್ನಲ್ಲಿ ಪ್ರಮುಖವಾಗಿ ಉಲ್ಲೇಖ ಮಾಡಿರುವಂಥದ್ದು ಅಂತ ಹೇಳಿದರೆ, ಮುಖ್ಯ ವೈದ್ಯಾಧಿಕಾರಿಗಳಿಗೆ ಅವರು ಬರೆದಿರುವಂತಹ ಒಂದು ಪತ್ರದಲ್ಲಿ, ಇದು ಕೇಂದ್ರ ಕಾರಾಗೃಹ
ಇಲಾಖೆಯ ಮುಖ್ಯ ವೈದ್ಯಾಧಿಕಾರಿಗೆ ಬರೆದಿರುವಂಥದ್ದು ಎಕ್ಸ್ಟ್ರಾ ಪ್ರೋಟೀನ್ ಡಯಟ್ ನೀಡೋ ಬಗ್ಗೆ. ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣಾ ಬಂದಿ ಸಂಖ್ಯೆ 6106 ದರ್ಶನ್ ಎಸ್ ಆದ ನಾನು ಬೆಂಗಳೂರು ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರುತ್ತೇನೆ. ಕಳೆದ 3 ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರಚಿಕಿತ್ಸೆ ಆಗಿರುತ್ತೆ ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ನಡೆಸುತ್ತಿದ್ದು ನನ್ನ ದೇಹಕ್ಕೆ ಪ್ರೋಟೀನ್ ಡಯಟ್ ಅವಶ್ಯಕತೆ ಇರುತ್ತದೆ. ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ನೀಡಿದ ಆಹಾರವನ್ನು ಸೇವಿಸುತ್ತಿದ್ದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತಿದೆ ಮತ್ತು ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಲು ಕಾರಾಗೃಹದಲ್ಲಿ ದೊರೆಯುವ ಆಹಾರದ ಜೊತೆಗೆ ಇರುವ ಆಹಾರವನ್ನು ನೀಡಬೇಕಾಗಿ ಮನವಿ. ಜುಲೈ 10 ಮತ್ತು 11ನೇ ತಾರೀಕು ಈ ಒಂದು ಲೆಟರ್ಗಳನ್ನು ನಟ ದರ್ಶನ್ ಅವರು ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಲೆಟರ್ನ ಕಾಪಿಯನ್ನು ಕೂಡ ನಾವು ಇವಾಗ ತೋರಿಸ್ತಾ ಇದ್ದೀವಿ. ಈ ಒಂದು ಲೆಟರ್ ಇದು ಒಂದು ಪ್ರಿಂಟೆಡ್ ಕಾಪಿ ಇರುವಂಥದ್ದು. ಇನ್ನುಳಿದಂತೆ ಮಿಕ್ಕಂತೆ ದರ್ಶನ್ ಸ್ವತಃ ತನ್ನ ಕೈ ಬರಹದಲ್ಲಿ ಈ ಒಂದು ಲೆಟರ್ಗಳನ್ನು ಬರೆದಿರುವಂಥದ್ದು. ಆ ಒಂದು ಕಾಪಿಯನ್ನು ಕೂಡ ನಾವು ನೋಡ್ಬೋದು. ಇದು ಖುದ್ದು ದರ್ಶನ್ ತಮ್ಮ ಕೈ ಬರಹದಲ್ಲಿ ಜೈಲಿನ ಮುಖ್ಯ ವೈದ್ಯಾಧಿಕಾರಿಗಳಿಗೆ ಬರೆದಿರುವಂಥ ಒಂದು ಪತ್ರ. ಈ ಒಂದು ಪತ್ರದಲ್ಲೂ ಕೂಡ ಅವರು ಅದೇ ವಿಷಯವನ್ನು ಮೆನ್ಷನ್ ಮಾಡಿದ್ದಾರೆ. ಜೊತೆಗೆ ಇದನ್ನು ರೋಟ್ರಿ ಅಂದರೆ ಅಡ್ವೊಕೇಟ್ ಕಡೆಯಿಂದಲೂ ಕೂಡ ಸಿಗ್ನೇಚರ್ ಹಾಕಿಸ್ಕೊಂಡು ಈ ಒಂದು ಲೆಟರ್ನ ಕೊಟ್ಟಿರುವಂಥದ್ದು. ಈ ಎಲ್ಲ ಬೆಳವಣಿಗೆಗಳು ಆದ ಬಳಿಕವೇ ದರ್ಶನ್ ಕಡೆ ವಕೀಲರು ಕೋರ್ಟು ಕೂಡ ಒಂದು ಅರ್ಜಿಯನ್ನು ಊಟವನ್ನು ಕೊಡೋದಕ್ಕೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆ ಕೂಡ ಇತ್ತೀಚೆಗಷ್ಟೇ ನಡೆದಿತ್ತು ಮತ್ತು ಕೋರ್ಟು ಈ ಒಂದು ಮನವಿಯನ್ನು ತಿರಸ್ಕಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಹೊಸದಾಗಿ ಮನವಿಯನ್ನು ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರು ನಿರ್ಧಾರವನ್ನು ಮಾಡಿದರು. ಸದ್ಯಕ್ಕೆ ಈ ಒಂದು ಲೆಟರ್ನ ಕಾಪಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ಒಂದು ಲೆಟರ್ನಲ್ಲಿ ಅವರು ಏನೇನು ಬರೆದಿದ್ದಾರೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸ್ಗಳು ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ದರ್ಶನ್ ಸಿಗ್ನೇಚರ್ ಇರುವಂತಹ ಎಕ್ಸ್ಕ್ಲೂಸಿವ್ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದನ್ನ ನೀವು ನೋಡಿದ್ದೀರಿ. ಅಲ್ಲಿ ಟೈಪ್ ಮಾಡ್ಕೊಡಕ್ಕೆಲ್ಲ ಅವಕಾಶ ಇಲ್ಲ. ಇವರೇ ಬರ್ದಿದ್ದಾರೆ ಅಂತಂದ್ರೆ ಜೈಲಿನಲ್ಲಿ ಪೆನ್ನು ಪೇಪರ್ ಅಲ್ಲೇ ಬರೀಬೇಕು. ಹಾಗಾಗಿ ಪೆನ್ನು ಪೇಪರ್ ಬರ್ಕೊಟ್ಟಿದ್ದಾರೆ. ನಾವು ಬ್ರೇಕ್ ಮಾಡಿದ್ದ ಸುದ್ದಿ ಬೇರೆಯವರು ಫಾಲೋ ಮಾಡ್ತಾರೆ. ದರ್ಶನ್ ಸಿಗ್ನೇಚರ್ ಇರುವಂತಹ ಎಕ್ಸ್ಕ್ಲೂಸಿವ್ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ನಾವು ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಮಾಡ್ತಾರೆ. ಆ ಪತ್ರ ನೋಡ್ತಾ ಇದ್ರ ನೀವು, ಕೈ ಬರಹದಲ್ಲಿ ಬರೆದಿರ್ತಕ್ಕಂಥ ಪತ್ರ. ಊಟವನ್ನು ಕೊಡೋದಕ್ಕೆ ಅನುಮತಿಯನ್ನು ನೀಡಬೇಕು ಅಂತೇಳಿ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಣೆ ಕೂಡ ಇತ್ತೀಚೆಗಷ್ಟೇ ನಡೆದಿತ್ತು ಮತ್ತು ಕೋರ್ಟು ಈ ಒಂದು ಮನವಿಯನ್ನು ತಿರಸ್ಕಾರ ಮಾಡಿದಂಥ ಹಿನ್ನೆಲೆಯಲ್ಲಿ ಹೊಸದಾಗಿ ಮನವಿಯನ್ನು ಸಲ್ಲಿಸೋದಕ್ಕೆ ದರ್ಶನ್ ಪರ ವಕೀಲರು ನಿರ್ಧಾರವನ್ನು ಮಾಡಿದ್ರು. ಸದ್ಯಕ್ಕೆ ಈ ಒಂದು ಲೆಟರ್ನ ಕಾಪಿಗಳು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಈ ಒಂದು ಲೆಟರ್ನಲ್ಲಿ ಅವರು ಏನೇನು ಬರೆದಿದ್ದಾರೆ ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಕೂಡ ಕಂಪ್ಲೀಟ್ ಆದಂಥ ಡೀಟೇಲ್ಸ್ಗಳು ಇರುವಂಥದ್ದು. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ದರ್ಶನ್ ಸಿಗ್ನೇಚರ್ ಇರುವಂತಹ ಎಕ್ಸ್ಕ್ಲೂಸಿವ್ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರೋದನ್ನ ನೀವು ನೋಡಿದ್ದೀರಿ. ಅಲ್ಲಿ ಟೈಪ್ ಮಾಡ್ಕೊಡಕ್ಕೆಲ್ಲ ಅವಕಾಶ ಇಲ್ಲ. ಇವರೇ ಬರ್ದಿದ್ದಾರೆ ಅಂತಂದ್ರೆ ಜೈಲಿನಲ್ಲಿ ಪೆನ್ನು ಪೇಪರ್ ಅಲ್ಲೇ ಬರೀಬೇಕು. ಹಾಗಾಗಿ ಪೆನ್ನು ಪೇಪರ್ ಬರ್ಕೊಟ್ಟಿದ್ದಾರೆ. ನಾವು ಬ್ರೇಕ್ ಮಾಡಿದ್ದ ಸುದ್ದಿ ಬೇರೆಯವರು ಫಾಲೋ ಮಾಡ್ತಾರೆ. ದರ್ಶನ್ ಸಿಗ್ನೇಚರ್ ಇರುವಂತಹ ಎಕ್ಸ್ಕ್ಲೂಸಿವ್ ಪತ್ರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸುದ್ದಿ ನಾವು ಬ್ರೇಕ್ ಮಾಡ್ತೀವಿ, ಬೇರೆಯವರು ಫಾಲೋ ಮಾಡ್ತಾರೆ. ಆ ಪತ್ರ ನೋಡ್ತಾ ಇದ್ರ ನೀವು, ಕೈ ಬರಹದಲ್ಲಿ ಬರೆದಿರ್ತಕ್ಕಂಥ ಪತ್ರ.